ನಮಸ್ಕಾರ ಮನ್ನಾಪುರ ಅವರೇ. ನಮಸ್ಕಾರ ಸರ್. ಏನು ಇವತ್ತು ಬೆಂಗಳೂರು ಬಂದಿರೋ ಉದ್ದೇಶ? ಸರ್, ಬೆಂಗಳೂರಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಬೆಳಕು ಸಾಹಿತ್ಯ ಪರಿಷತ್ ವತಿಯಿಂದ ಅಕ್ಕ ಮಹಾದೇವಿ ಕನ್ನಡ ಭವನದಲ್ಲಿ ಏನೋ ಯಾರೋ ಸಮಾಜ ಸೇವೆ ಗುರುಚಾರ, ಯಾರೋ ಬೇರೆ ಬೇರೆ ರಂಗದಲ್ಲಿ ಗುರುಸಿಕೊಂಡಾರ ಅಂಥವ್ರಿಗೆ ಏನಪ್ಪ ಅಂದ್ರೆ ಬೆಳಕು ಸಂಸ್ಥೆ ವತಿಯಿಂದ 117ನೇ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಮಲ್ಲಪ್ಪ ಮುಷ್ಟಳ್ಳಿ ಸಾಕಿನ ಜಾರಳ್ಳಿ ಇವರಿಗೆ ಅವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಅವರು ಸುಮಾರು 1,000 ಜನಕ್ಕೆ ಭೂ ಒಡೆತನ ಯೋಜನೆಯಡಿಯಲ್ಲಿ ತಲಾ 1 ಎಕರೆ ಭೂಮಿಯನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವೃದ್ಧರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಅವ್ರಿಗೆ ಬರ್ತಕ್ಕಂಥ ಪಿಂಚಣಿಗಳನ್ನು ಮಾಡಿಸಿಕೊಟ್ಟಾರ. 1985-86ರಲ್ಲಿ P&D ಬ್ಯಾಂಕ್ ವತಿಯಿಂದ ಸುಮಾರು 360 ಜನಕ್ಕೆ ಹಸುಭಾಗ್ಯವನ್ನು ಕೊಡಿಸಿದ್ದಾರೆ. ಅದೇ ರೀತಿಯಾಗಿ ಸಾಗುವಳಿ ಮಾಡುವಂಥ ರೈತರಿಗೆ 1990ರಲ್ಲಿ 250 ಎತ್ತು ಬಂಡಿ ಕೊಡಿಸಿದ್ದಾರೆ. ಹಲವಾರು ಸಾಮಾಜಿಕ ಸೇವೆಯನ್ನು ಮಾಡಿದಕ್ಕೋಸ್ಕರ ಇವತ್ತು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಬಸವಶ್ರೀ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಕೂಡ ತುಂಬ ವಿಧದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಕನಕಶ್ರೀ ಪ್ರಶಸ್ತಿ ಆಗಲಿ, ಅಂಬೇಡ್ಕರ್ ಅವರ ಪ್ರಶಸ್ತಿ ಆಗಲಿ, ಡಾಕ್ಟರ್ ಬಾಬು ಜಗಜೀವನ ಪ್ರಶಸ್ತಿ ಆಗಲಿ, ಬಿ ಕೃಷ್ಣಪ್ಪನವರ ಪ್ರಶಸ್ತಿ ಆಗಲಿ, ಸಂಗೊಳ್ಳಿ ರಾಯಣ್ಣವರ ಅಂಥ ಪ್ರಶಸ್ತಿನ ಮಲ್ಲಪ್ಪನವರಿಗೆ ದೊರಕಲಿ ಅಂತೇಳಿ ನಾವು ಬಯಸ್ತೀವಿ. ಹಾಗೆ ಮತ್ತು ಸಹ ಈ ಒಂದು ಹೋರಾಟದ ಜೀವನಾಡಿನಲ್ಲಿರ್ತಕ್ಕಂಥ ತಮಗೂ ಸಹ ಸನ್ಮಾನ ಇದೆ ಅಂತ ನಾವು ಕೇಳ್ಪಟ್ವಿ. ಓಕೆ, ಒಳ್ಳೆಯದಾಗಲಿ. ಈಗ ಮತ್ತು ಅವರ ಪುತ್ರನಾಗಿರ್ತಕ್ಕಂಥ ವೆಂಕಟೇಶ್ ಅವರು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇವತ್ತು ನಾವು ಬೆಂಗಳೂರಿಗೆ ಬಂದಿರತಕ್ಕಂಥ ಉದ್ದೇಶ ಏನಂದರೆ, ದೇವದುರ್ಗ ತಾಲೂಕಿನಲ್ಲಿ ಹನುಮಂತ ಮನ್ನಪುರಿ MRHS ಜಿಲ್ಲಾಧ್ಯಕ್ಷರು ರಾಯಚೂರು ಇವರಿಗೆ ಬೆಳಕು ಸಾಹಿತ್ಯ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ 117ನೇ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸಂಭ್ರಮಾಚರಣೆ ಅಂಗವಾಗಿ ಹನುಮಂತ ಮನ್ನಪುರಿ ಅವರಿಗೆ ರಾಷ್ಟ್ರ ಮಟ್ಟದ ದಲಿತರ ಬಂಧು ಅಂತಕ್ಕಂಥ ಒಂದು ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಪ್ರಶಸ್ತಿ ಆಯ್ಕೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ, ಹನುಮಂತಣ್ಣ ಮನ್ನಪುರಿ ಅವರು ದೇವದುರ್ಗ ತಾಲೂಕಿನಲ್ಲೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಜಿಲ್ಲಾ ಅಥವಾ ತಾಲೂಕಿನಲ್ಲಿ ಆಗಿರ್ಬೋದು, ದಲಿತರಿಗೆ ಅಲ್ಲದೆ ಇನ್ನಿತರ ಬೇರೆ ಜಾತಿಗೆ ಅನ್ಯಾಯ ಆದರೆ ತಕ್ಷಣವೇ ಹೋಗಿ ಸ್ಪಂದನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಹನುಮಂತಣ್ಣ ಮನ್ನಪುರಿ ಅವರು. ಯಾವುದೇ ರೀತಿ ಆಗಲಿ, ಅತ್ಯಾಚಾರ ಆಗಲಿ, ದಲಿತರಿಗೆ ಸಮಾಜದಲ್ಲಿ ಅನ್ಯಾಯವಾಗಿರಲಿ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳನ್ನು ಎದುರಿಸಿ ಆ ಒಂದು ಸಮಸ್ಯೆಗೆ ಆಗಿಂದಾಗನೇ ಪರಿಹಾರವನ್ನು ಕೊಡಿಸಿ ಜನರಿಗೆ ಒಳ್ಳೆಯ ಒಂದು ಸಹಕಾರವನ್ನು ಮಾಡತಕ್ಕಂಥ ಹನುಮಂತ ಅಣ್ಣ ಮನ್ನಪುರಿ ಅವರಿಗೆ ಇವತ್ತು ರಾಷ್ಟ್ರ ಮಟ್ಟದ ದಲಿತರ ಬಂಧು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಬೆಳಕು ಸಂಸ್ಥೆಯವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆಯ್ತಾ? ಬಂದಪ್ಪ. ಇವತ್ತು ಬೆಂಗಳೂರಿಗೆ ಆಗಮಿಸಿರುವ ಮುಖ್ಯ ಉದ್ದೇಶ ಸರ್, ಕಷ್ಟಪಟ್ಟು ಬೆಂಗಳೂರಿಗೆ ಬಂದದ್ದು ಕಾರಣ ಏನಂದರೆ, ಸುಮಾರು 40 ವರ್ಷಲಿದ್ದು ನಾನು ದಲಿತರಿಗೆ ಸುಮಾರು
1,000 ಎಕರೆ ಅಂಬೇಡ್ಕರ್ ನಿಗಮಲಿದ್ದು, ಆದಿಜಂಬವಲಿದ್ದು, ಬಂಜಾರಿ ಸಂಘರ್ಲಿದ್ದು 1,000 ಎಕರೆ ಅವರು ಮನೆ ತಿರುಗಾಡಿ ದಲಿತರಿಗೆ ಅವರಿಗೆ ಸಬ್ರೆಸ್ಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಾನು 40 ವರ್ಷ ಈ ದಲಿತರ ಸಮಾಜ ಸೇವನೆ ಮಾಡಿನ ಹೊರತಾಗಿ ನಾನೇನು ಬೇರೆ ಕೆಲಸ ಮಾಡಿಲ್ಲ ಸರ್. ನಿಜವಾಗಿ ಅಂದರೆ ಪ್ರತಿಯೊಂದು ಬಡವರಿಗೆ ನಾನು ಭಾಳ ಕಷ್ಟಪಡ್ತೀನಿ. ನಾನು ಈ ಬೆಂಗಳೂರಿಗೆ ಬರಬೇಕಂದ್ರೆ ನಾನೇನು ಗುತ್ತಿಗೆದಾರಲ್ಲ, ಕಾಂಟ್ರಾಕ್ಟರ್ ಅಲ್ಲ. ನಾನು ಸಮಾಜ ಸೇವೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿದ್ದ ಋಣದಿಂದ ನಿಗಮಲಿದ್ದ ನಾ ಎಲ್ಲ ದಲಿತರಿಗೆ ಆದ್ರೆ ಮೀಸಲಾತಿ ಮಾಡಲ್ಲ, ಇವ್ರಿಗೆ ಬೇಡ ಇವ್ರಿಗೆ ಬೇಡ ಇವ್ರಿಗೆ ಬೇಡ ಅಂತ ಎಲ್ಲ ಸಮಾಜದವರಿಗೆ ಎಷ್ಟಿಗೆ ಕೊಡಿಸೀನಿ, ಆದಿಜಂಬವು ಕೊಡಿಸೀನಿ, ಚಲವದಿಗೆ ಕೊಡಿಸೀನಿ, ನಾ ಬಂಜರಿಗೆ ಕೊಡಿಸೀನಿ, ಕೋಯಿಗೆ ಕೊಡಿಸೀನಿ. ಮತ್ತು BCMದಲ್ಲಿ ಏನಪ್ಪ ಅಂದ್ರೆ ಈ ಗೊಲ್ರಾಗಲಿ ಕಬ್ಬೆರ ಅವ್ರಿಗೂ ಲೋನು, ಎತ್ತು ಬಂಡಿ ಎಲ್ಲ ಸಮಾಜಕ್ಕೂ ನಾನು ಸಹಾಯ ಮಾಡಿದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.